ಡಿಯರ್ ಫ್ರೆಂಡ್ಸ್, ನೋಡ್ತಿರ್ಬೋದು. ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತಂದ್ರೆ ಏನು, ಅದ್ರ ಬಗ್ಗೆ ನಮ್ದಿರುತ್ತೆ. ಯಾಕೆ ಇದನ್ನ ಚೆಕ್ ಮಾಡ್ಲೇಬೇಕು ಅನ್ನೋದ್ರ ಬಗ್ಗೆ ಕೂಡ ಇರುತ್ತೆ. ಸೊ ಯಾವುದೇ ಒಂದು ಸೋಪ್ ಅಲ್ಲಿ ನಮ್ಗೆ ಏನ್ ಹಾಕಿರ್ತಾರೆ, ಅದರಲ್ಲಿ ಕೆಲವು ತರಕಾರಿಯ ಒಂದು ಎಣ್ಣೆಯನ್ನು ತೆಗೆದುಬಿಟ್ಟು ಅದನ್ನ ನಮ್ಮ ಸೋಪ್ ಅಲ್ಲಿ ಹಾಕಿರ್ತಾರೆ. ಸೊ ಅದನ್ನ ನಾವು ಯಾರು ಕೂಡ ಹೊರಗಡೆ ಇರುವಂತ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ ಫಸ್ಟ್. ಸೊ ಅದನ್ನ ತಗೊಂಡಾಗ ನಾವು ಯಾರು ಕೂಡ ಅದನ್ನ ಚೆಕ್ ಮಾಡಲ್ಲ ಯಾವತ್ತೇ ಕಾರಣಕ್ಕೂ. ಸೊ ಯಾವತ್ತು ಅದು 76% ಅಬೌವ್ ಇರುತ್ತೋ ಅದು ಮಾತ್ರ ಮನುಷ್ಯ ಯೂಸ್ ಮಾಡ್ತಕ್ಕಂತ ಒಂದು ಪ್ರಾಡಕ್ಟ್ ಮನುಷ್ಯರು ನಾವು. ಸೊ ಅದಕ್ಕಿಂತ ಕೆಳಗಡೆ ಏನಿರುತ್ತಲ್ಲ 76ಗಿಂತ ಕೆಳಗಡೆ, ಸೊ ಅದೆಲ್ಲ ನಾವು ಯೂಸ್ ಮಾಡಬಾರ್ದು. ನಮ್ಮ ಸ್ಕಿನ್ನಿಗೆ ಅದು ನಡೆಯಲ್ಲ. ಸೊ ಅದನ್ನೆಲ್ಲ ಹೊರಗಡೆ ಎಷ್ಟೋ ನಮ್ಮ ಪ್ರಾಡಕ್ಟ್ಗಳನ್ನ ಲೈಫ್ ಬಾಯ್ ಆಗಿರ್ಬೋದು, ಲಕ್ಸ್, ಇನ್ನೊಂದು ಬೇರೆ ಬೇರೆ ಏನು ಪ್ರಾಡಕ್ಟ್ಸ್ ಇದಾವ ಹೊರ ದೇಶದಲ್ಲಿ ಎಲ್ಲ ಬ್ಯಾನ್ ಮಾಡಿದರೆ ಅವನು ಕೂಡ ರಾರಾಜವಾಗಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸೇಲ್ ಮಾಡ್ತಾರೆ. ಸುಳ್ಳು ಹೇಳ್ಕೊಂಡು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಹೌ ಟು ಚೆಕ್ ನಮ್ಮ ಒಂದು TMF ಒಂದು ಪ್ರಾಡಕ್ಟ್ ಇದ್ರ ಮೇಲೆ ಸೋಪ್ ಮೇಲೆ ಇರುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಸರ್ ಸ್ವಲ್ಪ ಕೆಳಗಡೆ ತಗೊಳ್ಳಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಸೋಪ್ ಇದೆ. ಸೊ ಇದ್ರದ್ದು ಇದು ಒಂದು TMF ಎಷ್ಟಿದೆ ಅಂತ ನಿಮ್ಗೆ ಕಾಣ್ತಿರ್ಬೋದು. ಸೊ ನೆಕ್ಸ್ಟ್ ಕೆಳಗಡೆ ಹೋಗಿ ಸರ್, ನಮ್ಗೆ ಕ್ಲಾರಿಟಿ ಬರುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ಲೈಫ್ ಬಾಯ್ ಹೊರಗಡೆ ಲೈಫ್ ಬಾಯ್ ಅಂತ ಎಲ್ಲ ಜನಗಳು ಯೂಸ್ ಮಾಡ್ತಿರ್ತಾರೆ. ಸೊ ನಾವ್ ಯಾಕೆ ಇಂಥವನ್ನೆಲ್ಲ ಹೇಳ್ಬೇಕಪ್ಪ ಅಂತಂದ್ರೆ, ಸೊ ಜನಗಳಿಗೆ ಇದು ಈ ತರ ಒಂದು ಅರ್ಥ ಮಾಡಿಸಿದಾಗ ಅವರು ಕಂಪ್ಲೀಟ್ಲಿ ಅದನ್ನ ಬಿಟ್ಟು ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡ್ಕೊಂತಾರೆ, ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ನೋಡ್ತಿರ್ಬೋದು ಇಲ್ಲಿ ಗ್ರೇಡ್ 2 ಅಂತ ಇದೆ. ಸೊ TMF ಇರೋದು 70% ಮಾತ್ರ ಲೈಫ್ ಬಾಯ್ ಇದೆ. ಸೊ ಇದನ್ನೆಲ್ಲ ನೀವು ಟಿವಿಯಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾನೇ ಇರುತ್ತೆ. ಸೊ ನೋಡಿ, ಇದರ TMF ಎಷ್ಟಿದೆ, 70 ಇದೆ. ಅಂದ್ರೆ ಇದನ್ನ ನಾವು ಯೂಸ್ ಮಾಡಬಾರ್ದು. ಇದು ಯಾರು ಯೂಸ್ ಮಾಡ್ಬೇಕಾಗುತ್ತೆ? ಸೊ ಮನೆಯಲ್ಲಿರತಕ್ಕಂತ ಬೆಕ್ಕು, ನಾಯಿ, ಸೊ ಇಂಥವಕ್ಕ ನಾವು ಯೂಸ್ ಮಾಡ್ಬೋದು ಇದನ್ನ. ಯಾಕಂದ್ರೆ ಅದ್ರದ್ದು ಚರ್ಮ ದಪ್ಪ ಇರುತ್ತೆ. ಸೊ ದನಗಳಿಗೆ, ಆಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಇವನ್ನೆಲ್ಲ ಬಳಸ್ಬೋದು. ಅಷ್ಟು ಬಿಟ್ರೆ ಮನುಷ್ಯರು ಯಾವತ್ತೇ ಕಾರಣಕ್ಕೂ ಇದನ್ನ ಬಳಸಬಾರ್ದು. ಸೊ ನೆಕ್ಸ್ಟ್ ಸರ್, ಕೆಳಗಡೆ ಬರ್ಲಿ. ಸೊ ಇಲ್ಲಿ ಒಂದು ನಿಮ್ಗೆ ಚಾರ್ಟ್ ಇದೆ. ಓಕೆ ಸರ್, ಸ್ಟಾಪ್. ಸೊ ಇದು ಕ್ಲಾರಿಟಿ ಕೊಡ್ತೇನೆ ನಿಮ್ಗೆ. ಸೊ 76 ಅಂಡ್ ಅಬೌವ್ ಇದ್ರೆ ಅದು ಗ್ರೇಡ್ 1 ಸೋಪ್ ಅಂತ ಲೆಕ್ಕ. ಸೊ 70% ಇದ್ರೆ ಅದು ಗ್ರೇಡ್ B ಅಂದ್ರೆ ಗ್ರೇಡ್ 2 ಅಂತ ಲೆಕ್ಕ. ಸೊ ಅದೇ ರೀತಿ TMF 60% ಇಂದ 70% ಒಳಗಡೆ ಇದ್ರೆ, ಸೊ ಅದನ್ನ ಏನಂತೀವಿ ನಾವು, 3rd ಗ್ರೇಡ್ ಅಂತ ಕರಿತೀವಿ. ಸೊ ಇಂಥ ಸೋಪ್ಗಳನ್ನ ನಮ್ಗೆ ರಾಜವಾಗಿ ಯೂಸ್ ಕೊಡ್ತಾ ಇದ್ದಾರೆ ಹೊರಗಡೆ. ಸೊ ಓನ್ಲಿ 72% ಇರುವಂತ ಪ್ರಾಡಕ್ಟ್ ಗಳನ್ನ ನಮಗೆ ಸೊ 25, 30, 35, 40 ರೂಪಾಯಿ ಈ ತರ ಮಾರಾಟ ಆಗುತ್ತೆ ಹೊರಗಡೆ. ಸೊ ನೆಕ್ಸ್ಟ್ ಸರ್, ನಮ್ಮ ಒಂದು ಹೆಮ್ಮೆಯ ಮೋದಿ ಕೇರ್ ಅಲ್ಲಿ ನೋಡಿ, ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನೀವು ಯಾವುದೇ ಒಂದು ಸೋಪ್ ತಗೊಳ್ಳಿ, ನಮ್ಮಲ್ಲಿ 6-7 ಸೋಪ್ ಇದೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ವೈಟ್ ಪ್ಯಾರಲ್ ತಗೊಳ್ಳೋಣ. ಸೊ ಇದರ TMF ನೋಡ್ತಿರ್ಬೋದು ನೀವು, 76% ಇದೆ, ಇಲ್ಲಿ ಕಾಣ್ತಿರ್ಬೋದು. ಸೊ ಇದನ್ನ ನಾವು ಯೂಸ್ ಮಾಡ್ಬೋದು. ಹೊರಗಡೆ ಡವ್ ಸೋಪ್ ಕೂಡ ಇದೆ. ಸೊ ಯಾವುದೇ ಕಾರಣಕ್ಕೂ ಅದು ಬರ್ದಿರೋದೊಂದು, ಸೊ ಅದು ವರ್ಕ್ ಮಾಡಲ್ಲ, ಏನಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಬಟ್ ನನ್ನ ಉದ್ದೇಶ ಏನಂತಂದ್ರೆ, ಇವತ್ತು ಯಾವುದೇ ಒಂದು ಇದ್ರಲ್ಲಿ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನಾವು ಚೆಕ್ ಮಾಡಿದಾಗ, ಸೊ ಅದೆಷ್ಟಿರ್ಬೇಕು ಎಷ್ಟಿಲ್ಲ ಅನ್ನೋದ್ರ ಬಗ್ಗೆ ಜನಗಳಿಗೆ ಒಂದು ಸಣ್ಣ ಮಾಹಿತಿ ಹೋಗುತ್ತಲ್ಲ, ಅದರಿಂದ ಜನಗಳು ಚೇಂಜ್ ಆಗ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸೆಷನ್ ಅನ್ನ ಕೊಡ್ತಾ ಇದೀನಿ. ಸೊ ನಮ್ಮ ವೈಟ್ ಪೆರ್ಲ್ ಅಲ್ಲಿ ಇರುವಂತದ್ದು 76%. ನೆಕ್ಸ್ಟ್ ಸರ್, ಸೊ ಅದೇ ರೀತಿ ಸಂದಲ್ ಸೋಪ್, ಇದು ಕೂಡ ನೋಡ್ತಿರ್ಬೋದು ನೀವು, ಇದು ಕೂಡ 76% ಇದೆ. ಸೊ ನೆಕ್ಸ್ಟ್ ಸರ್, ಮೇಲೆ ಕೆಳಗಡೆ ಆಗಿದೆ ಸ್ವಲ್ಪ ಅಲ್ಲಿ. ಸೊ ಲೈಫ್ ಬಾಯ್ ಅನ್ನೋದು ಸೋಪ್ ಅಲ್ಲಿ C ಗ್ರೇಡ್ ಇರೋದ್ರಿಂದ ಅದನ್ನ ನಾವು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಸೊ ಅದೇ ರೀತಿ ಮೇಲ್ಗಡೆ ಡೆಟಾಲ್ ಅಂತ ಇದೆ. ಸೊ ಅದ್ರದ್ದು ನೋಡೋಣ ಎಷ್ಟಿದೆ ಅದೊಂದು TMF. ಕೆಳಗೆ ಬನ್ನಿ ಸರ್, ಬರ್ಲಿ. ಇದು ಕೂಡ ಇಲ್ಲ. ಸೊ ಅದೇ ರೀತಿ ಲಕ್ಸ್, ಇದು ಕೂಡ ಇಲ್ಲ. ನೀವು ನೋಡ್ತಿರ್ಬೋದು, ಅದ್ರ ಮೇಲೆ ಇಂಗ್ರೀಡಿಯೆಂಟ್ ಚೆಕ್ ಮಾಡೋದು. ಸಪೋಸ್ ನೀವೇನಾದ್ರೂ ಹೊರಗಡೆ ಡೆಮೋಕ್ ಹೋದಾಗ ಅವ್ರಿಗೆ ರಿಯಾಲಿಟಿ ಆಗಿ ತೋರಿಸ್ಬೇಕಪ್ಪ ಅಂತಂದ್ರೆ, ಜಸ್ಟ್ ಅದ್ರದ್ದು ಕವರ್ ಆದ್ರೂ ಇಟ್ಕೊಂಡು ಹೋಗಿ, ಇಲ್ಲಾಂದ್ರೆ ಸೋಪ್ ಇದ್ರೆ ನಿಮ್ಮ ಹತ್ರ ಒಂದು 2-3 ಕ್ಯಾರಿ ಮಾಡ್ಕೊಂಡು ಹೋಗಿ, ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಹೊರಗಡೆ ಒಂದು ಅಶ್ಯೂರ್ ಅಂತ ಸೋಪ್ ಇದೆ. ಸೊ ಅದು ಮಾತ್ರ 76% ಇರೋದು. ಇದು ಎಷ್ಟು ರೇಟ್ ಇರುತ್ತೆ ಅಂತಂದ್ರೆ, ಇದನ್ನ ನಾವು ಖರೀದಿ ಮಾಡಕ್ ಕೂಡ ಆಗಲ್ಲ, ಅಷ್ಟು ರೇಟ್ ಇರುತ್ತೆ. ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ. ಬಟ್
76% ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನಮ್ಮಂತ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು ಅದನ್ನ ಖರೀದಿ ಮಾಡಿ ಯೂಸ್ ಮಾಡಕ್ಕಾಗಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ನಮ್ಮ ಒಂದು ವೈಟ್ ಪರ್ಲ್ ಆಲ್ರೆಡಿ ಹೇಳಿದ್ದೀನಿ, 3-in-1 ಬೆನಿಫಿಟ್ ಅಂತ 100% ಇದು ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೊಡುತ್ತೆ. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಕೆಳಗಡೆ ಸೊ ಆಂಟಿ ಬ್ಯಾಕ್ಟೀರಿಯಲ್, ನಮ್ಮಲ್ಲಿ ಬರ್ತಕ್ಕಂಥ ಹೊರಗಡೆ ಸಿಗ್ತಕ್ಕಂಥ ಡೆಟಾಲ್ ಏನ್ ಸೋಪ್ ಇದೆಯಲ್ಲ, ಸೊ ಅದೇ ಒಂದು ಇಂಗ್ರೀಡಿಯೆಂಟ್ಸ್ ನ ಹೊಂದಿರೋದು ಅದಕ್ಕಿಂತ ಹೆಚ್ಚಿನ ಒಂದು ಕೆಲಸ ಮಾಡುತ್ತೆ. ಸೊ ಇದ್ರದ್ದು ನೀವು ಪರ್ಸೆಂಟೇಜ್ ನೋಡ್ಬೋದು. TMF 76 ಇದೆ. ಸೊ ಅದೇ ರೀತಿ ಲಕ್ಸ್ ಏನಿದೆಯಲ್ಲ ಅದು ಕೂಡ ಪರ್ಸೆಂಟೇಜ್ ಇಲ್ಲ. ಸೊ 75 ಎಷ್ಟೋ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಮೋದಿಗೀರಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಸೋಪ್ ನಮ್ದು ಸಂದಲ್ ಸೋಪ್ ಅಂತ ಹೇಳಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು 76% ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಸರ್, ಮತ್ತೆ ರಿಟರ್ನ್ ಮಾಡ್ತಾ ಓಕೆ ಸರ್, ಕೆಳಗೆ ಹೋಗ್ಲಿ ಸರ್. ಇನ್ನು ಕೆಲವೊಂದು ಪ್ರಾಡಕ್ಟ್ ಇದೆ. ಓಕೆ, ಆಂಟಿಬ್ಯಾಕ್ಟೀರಿಯಲ್ ಆಯ್ತು. ಆಂಟಿಬ್ಯಾಕ್ಟೀರಿಯಲ್ದು ಕೂಡ ನಿಮಗೆ ಇಲ್ಲಿ ಶೋ ಮಾಡ್ತಿದೆ 76% ಇದೆ ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ಸರ್ ಬರ್ಲಿ, ಅದೇ ಬರ್ತಾ ಇದೆ. ಒಳ್ಳೆ ಇರ್ಲಿ ಸರ್, ಇಲ್ಲಿ ಸ್ಟಾಪ್ ಮಾಡಿ. ಸೊ ನೋಡ್ತಿರ್ಬೋದು ನಮ್ಮಲ್ಲಿ ಸಿಗ್ತಕ್ಕಂಥ ಅಲೋವೆರಾ, ನೀಮ್ ಅಂಡ್ ತುಳಸಿ. ಸೊ ಇದು ನಮ್ಗೆ ಕೇವಲ ಒಂದೇ ಇಂಗ್ರೀಡಿಯೆಂಟ್ಸ್ ಅಂತಲ್ಲ, ತುಳಸಿ ಇರುತ್ತೆ, ನೀಮ್ ಇರುತ್ತೆ, ಅಲೋವೆರಾ ಇರುತ್ತೆ. ಈ ಮೂರು ಇರ್ತಕ್ಕಂಥ ಪ್ರಾಡಕ್ಟ್ ನಿಮ್ಗೆ ಹೊರಗಡೆ ಯಾವ್ದು ಸಿಗಕ್ ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಪ್ರಾಡಕ್ಟ್ ಕೂಡ ನಮ್ಮ ಸಣ್ಣ ಒಂದು 35 ರೂಪೀಸ್ ಬೀಳುವಂತ ಒಂದು ಪ್ರಾಡಕ್ಟ್ ಕೂಡ MRP. ಸೊ DP ಅಲ್ಲಿ 32 ರೂಪೀಸ್ ಬೀಳುತ್ತೆ. ಇದು ಕೂಡ 76% ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು 100%. ನಾವು ಈ ತರ ಜನಗಳಿಗೆ ಅರ್ಥ ಮಾಡಿಸ್ಬೇಕಂತ ಹೇಳ್ತಾ ನೆಕ್ಸ್ಟ್ ಸರ್, ಇನ್ನು ಒಂದು ಪ್ರಾಡಕ್ಟ್ ಬರುತ್ತೆ. ಆಯ್ತು ಸರ್, ಈ ಒಂದು ಸೋಪ್ ಇಂದು 76% ಇದ್ದಾಗ ಮಾತ್ರ ಅದು ಗ್ರೇಡ್ 1 ಸೋಪ್ ಆಗುತ್ತೆ. ಅದಕ್ಕಿಂತ ಕಡಿಮೆ 70 ಇತ್ತಂದ್ರೆ ಅದು ಸೆಕೆಂಡ್ ಗ್ರೇಡ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಇದ್ದದ್ದು ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ಅದು ಥರ್ಡ್ ಗ್ರೇಡ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಸರ್, PDF ಇದ್ರೆ ಅದನ್ನ ಶೇರ್ ಮಾಡ್ಬಿಡಿ. ನಾನು ಕವರ್ ಮಾಡ್ತೇನೆ. ಕೆಳಗಡೆ ಹೋಗಿ ಸರ್, ಕೆಳಗಡೆ ಹೋಗಿ. ಸೋಪಿಂದಂತೂ ಎಲ್ರಿಗೂ ಕ್ಲಾರಿಟಿ ಆಯ್ತು. ಸೊ ಇವಾಗ ಇನ್ನು ಕೆಲವೊಂದು ಪ್ರಾಡಕ್ಟ್ ಒಂದು ಚಿಹ್ನೆ ಬಗ್ಗೆ ಹೇಳ್ತೀನಿ ನಿಮ್ಗೆ. ಏನ್ ಆ ಚಿಹ್ನೆಯಲ್ಲಿ ಏನೇನಿರುತ್ತೆ ಏನೇನಿಲ್ಲ ಅದು ಕೂಡ ಹೇಳೋಣ. ಸೊ ಕೆಲವೊಬ್ರೆಲ್ಲ ನಮ್ಮ ಭಾರತ ದೇಶದಲ್ಲಿ ಸಸ್ಯಾಹಾರಿಗಳಿದ್ದಾರೆ, ಮಾಂಸಾಹಾರಿಗಳು ಕೂಡ ಇದ್ದಾರೆ. ಸೊ ನಮ್ಮಲ್ಲಿರುವಂತ ಪ್ರಾಡಕ್ಟ್ ಅಲ್ಲಿ ಇವ್ರು ಸಸ್ಯಾಹಾರಿ ಅಂತಾನೆ ಹೇಳ್ತಾರೆ. ಸೊ ಅದನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಇನ್ನು ಸ್ವಲ್ಪ ಮೇಲೆ ಸರ್, ಇನ್ನು ಸ್ವಲ್ಪ ಮೇಲೆ. ಸೊ ಯಾವ ರೀತಿ ನಾವು ಒಂದ್ ನಿಮಿಷ ಸರ್, ಕೆಳಗಡೆ ಇರುತ್ತೆ ನೋಡಿ, ಕೆಳಗೆ ಇನ್ನು ಲಾಸ್ಟ್ ಆಯ್ತು. ಓಕೆ, ಲಾಸ್ಟ್ ಆದ್ರೆ ಇಲ್ಲೇ ಸ್ಟಾಪ್ ಮಾಡ್ಬಿಡಿ, ನಾನು ಹೇಳ್ತೀನಿ ಅಲ್ಲ. ಸೊ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಹೊರಗಡೆ ನೀವು ಏನೇ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡಿ, ಸೊ ಅದ್ರ ಮೇಲೆ ಈ ತರ ಒಂದು ಚಿಹ್ನೆಗಳನ್ನ ಗಮನಿಸಿ. ಇದ್ದೇ ಇರುತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ನೋಡಿ. ಈ ತರ ಇಲ್ಲೇನು ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ, ಇದು ಈ ಚಿಹ್ನೆ ಇದ್ರೆ ಅದರಲ್ಲಿ ಶುಗರ್ ಕಂಟೆಂಟ್ಸ್ ಇರಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಕೆಳಗಡೆ ಬನ್ನಿ ಸರ್. ಬ್ಲೂ ಕಲರ್ ಇದ್ರೆ ಶುಗರ್ ಇಲ್ಲ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಯೆಲ್ಲೋ ಕಲರ್ ಇದೆ, ಸ್ಟಾಪ್ ಮಾಡಿ ಸರ್. ಇಲ್ಲಿ ಯೆಲ್ಲೋ ಕಲರ್ ಅಂತ ಇದೆ ಚಿಹ್ನೆ. ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನೀವು ತಿನ್ನುವಂತ ಐಟಮ್, ನಾವು ಹೊರಗಡೆ ಏನೇ ತಿನ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಬಂದಿರುತ್ತೆ. ಆ ಪ್ಯಾಕೆಟ್ ಅಲ್ಲಿ ಇರುವಂತದ್ದೆಲ್ಲ ಪ್ರಾಡಕ್ಟ್ ಮೇಲೆ ಒಂದೊಂದು ಚಿಹ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಯೆಲ್ಲೋ ಕಲರ್ ಚಿಹ್ನೆ ಇತ್ತಂತಂದ್ರೆ ಅದರಲ್ಲಿ ಎಗ್ ಇನ್ಕ್ಲೂಡೆಡ್ ಅಂತ ಇರುತ್ತೆ. ಅಂದ್ರೆ ಎಗ್, ತತ್ತಿಯ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನೋದ್ರಲ್ಲಿ ಮಿಕ್ಸ್ ಮಾಡಲಾಗಿರುತ್ತೆ ಅಂತ ಇದು ಒಂದು ಚಿಹ್ನೆ ನಿಮಗೆ ಸೂಚಿಸುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಈ ಗ್ರೀನ್ ಇದ್ರೆ ಪ್ಯೂರ್ ವೆಜಿಟೇರಿಯನ್ ಅಂತ ಅರ್ಥ. ಅಂದ್ರೆ ಇವಾಗ ನಾನ್ ವೆಜ್ ಯೂಸ್ ಮಾಡ್ತಾ ಇರಂಗಿಲ್ಲ, ಬಟ್ ನಾವು ತಿಂತಕ್ಕಂಥ ಪ್ರಾಡಕ್ಟ್ ಅಲ್ಲಿ ಎಷ್ಟೋ ಹಾಕ್ತಿರ್ತಾರೆ. ಸೊ ಅಂತ ಒಂದು ಸೂಚನೆಯನ್ನು ಕೊಡುವಂತದ್ದು ಈ ಗ್ರೀನು. ಈ ಗ್ರೀನ್ ಇದ್ರೆ ಏನು, ಪ್ಯೂರ್ ವೆಜಿಟೇರಿಯನ್, ಯಾವುದೇ ಕಾರಣಕ್ಕೆ ಇದರಲ್ಲಿ ಮಾಂಸಾಹಾರ ಮಿಕ್ಸ್ ಆಗಿರಂಗಿಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಸರ್, ಸೊ ಇದು ಈ ರೆಡ್ ಮಾರ್ಕ್. ಓಕೆ, ಸ್ಟಾಪ್ ಸರ್. ಈ ರೆಡ್ ಮಾರ್ಕ್ ಎಲ್ಲೇ ಯಾವುದೇ ಒಂದು ತಿನ್ನುವಂತ ಪದಾರ್ಥ ಒಂದು ಪ್ಯಾಕೆಟ್ ಮೇಲೆ ಸೊ ಈ ಚಿಹ್ನೆ ಇತ್ತಂತಂದ್ರೆ ಇದು ಇದರಲ್ಲಿ ನಾನ್ ವೆಜ್ ಇರುತ್ತೆ ಅಂತ ಅರ್ಥ. ಸೊ ಅದು ಮೊಟ್ಟೆ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ದನದ ಒಂದು ಎಲುಬಿನ ಪುಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೋ ಆಗಿರ್ಬೋದು, ಅದರಲ್ಲಿ ನಾನ್ ವೆಜ್ ಮಿಕ್ಸ್ ಆಗಿರುತ್ತೆ ಅಂತ ಅರ್ಥ.
ಇಲ್ಲಿ ನಿಮಗೆ ಕೆಲವು ಚಿಹ್ನೆಗಳು ಕಾಣ್ತಾ ಇದ್ದಾವೆ. ಸೊ ಪ್ರತಿ ಪ್ರಾಡಕ್ಟ್ ಮೇಲೆ ಕೂಡ ಈ ತರ ಚಿಹ್ನೆಗಳು ನಿಮಗೆ ಇದ್ದೇ ಇರುತ್ತೆ. ಇರ್ಲಾರ್ದ ಯಾವುದೇ ಪ್ರಾಡಕ್ಟ್ ಇರಲ್ಲ. ಒಂದ್ ವೇಳೆ ಇರ್ಲಿಲ್ಲ ಅಂತಂದ್ರೆ ಅದು ಪೂರ್ತಿ ಲೋಕಲ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್, ಇದೇನೋ ಬೇರೆ ಬಂತು. ಕೆಳಗಡೆ ಹೋಗ್ಲಿ ಸರ್, ಕೆಳಗಡೆ ಹೋಗ್ಲಿ. ಆಕ್ಚುಲಿ ಅವಾಗ ಬರ್ಬೇಕಾಗಿತ್ತು. ಇರ್ಲಿ ಸರ್, ಇದನ್ನ ಕೆಳಗೆ ಕಳಿಸ್ಬಿಡಿ. ಕೆಳಗೆ ಹೋಗ್ಲಿ ಸರ್, ಇನ್ನು ಕೆಳಗೆ. ಸಾರಿ ಹೇಳ್ತೇನೆ ಎಲ್ರು ಕೂಡ. ಇನ್ನು ಸ್ವಲ್ಪ ಕೆಳಗಡೆ ಹೋಗ್ಲಿ ಸರ್. ಕಂಪ್ಯಾರಿಸನ್ ಬಂತ? ಓಕೆ, ಕೆಳಗಡೆ ಹೋಗ್ಲಿ ಸರ್. ಇನ್ನು ಕೆಳಗೆ ಹೋಗ್ಲಿ ಸರ್. ಅವಾಗ ಬರ್ಬೇಕಾಗಿತ್ತು. ಸಾರಿ ಫ್ರೆಂಡ್ಸ್, ಅದೇನೋ PDF ಅಲ್ಲಿ ಏನೋ ಆಗಿದೆ. ಹೋಗ್ಲಿ ಸರ್, ಇನ್ನು ಕೆಳಗೆ ಹೋಗ್ಲಿ. ಇನ್ನು ಸ್ವಲ್ಪ ಕೆಳಗೆ ಹೋಗ್ಲಿ ಸರ್. ಮುಗಿತಾ ಇಲ್ಲಿಗೆ? ಇನ್ನು ಹೋಗ್ಲಿ ಸರ್. ಇದು ಆಕ್ಚುಲಿ ನಾನು ಪೇಸ್ಟಿನ ಬಗ್ಗೆ ಹೇಳೋ ಮುಂದೆ ಬರಬೇಕಾಗಿತ್ತು. ಓಕೆ, ಸ್ಟಾಪ್ ಮಾಡಿ ಸರ್, ಸ್ಟಾಪ್ ಮಾಡಿ. ಇಲ್ಲಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಕೆಳಗೋಯ್ತು ಸರ್, ಕೆಳಗೋಯ್ತು. ಇಲ್ಲಿಂದ ತಗೊಂತೀರಾ? ಓಕೆ, ಇಲ್ಲಿಂದ ತಗೊಳ್ಳಿ, ಇರ್ಲಿ. ಸೊ ನಾವು ಯೂಸ್ ಮಾಡ್ತಕ್ಕಂಥ ನಮ್ಮ ಹೆಮ್ಮೆಯ ಮೋದಿ ಕೇರ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಟೀ ಪೌಡರ್ CTC ಟೀ. ಇದ್ರ ಮೇಲೆ ನೋಡ್ತಿರ್ಬೋದು ನಿಮ್ಗೆ ಗ್ರೀನ್ ಸಿಗ್ನಲ್ ಒಂದು ಚಿಹ್ನೆ ಇದೆ. ಸೊ ಇದಿದ್ದಾಗ ಮಾತ್ರ ಇದು ಯಾವುದೇ ಕಾರಣಕ್ಕೂ ಇದರಲ್ಲಿ ಮಾಂಸಾಹಾರಿ ಮಿಕ್ಸ್ ಇರಲ್ಲ. ಸೊ ಈ ಚಿಹ್ನೆಗಳನ್ನ ಗಮನ ಇಟ್ಟು ನೋಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ಎಷ್ಟೋ ಜನ ನಾನ್ ವೆಜ್ ಯೂಸ್ ಮಾಡೋರು ಇರ್ತಾರೆ. ಇಂಡೈರೆಕ್ಟ್ ಆಗಿ ನಮಗೆ ನಾನ್ ವೆಜ್ ತಿನ್ನೋದ್ ರೀತಿ ಪ್ರಚೋದನೆ ಮಾಡ್ತಾರೆ ಕೆಲವು ಕಂಪನಿಯ ಒಂದು ಪ್ರಾಡಕ್ಟ್ ಲಿಂದ. ಸೊ ನೆಕ್ಸ್ಟ್ ಕೆಳಗಡೆ ಮೇಲೆ ಹೋಗಿ ಸರ್. ಸೊ ನಾವು ಯೂಸ್ ಮಾಡ್ತಕ್ಕಂಥ ಆಮ್ಲಾ ಕ್ಯಾಂಡಿ. ಸೊ ಇದ್ರ ಮೇಲೆ ಕೂಡ ಏನಿದೆ, ಗ್ರೀನ್ ಚಿಹ್ನೆ ಇದೆ. ಈ ಗ್ರೀನ್ ಚಿಹ್ನೆ ನಮಗೆ ಯಾವುದೇ ಕಾರಣಕ್ಕೂ ಮಾಂಸಾಹಾರಿ ಇಲ್ಲ ಅಂತ ಸೂಚಿಸುತ್ತೆ. ಸೊ ನೆಕ್ಸ್ಟ್ ಸರ್, ಇದನ್ನ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್, ಓಕೆ, ಸ್ಟಾಪ್ ಸರ್. ಸೊ ನಮ್ಮಲ್ಲಿ ಸಿಗ್ತಕ್ಕಂಥ ಮಾವಿನಕಾಯಿ ಚಟ್ನಿ. ಸೊ 3-in-1 ಮಿಕ್ಸ್ ಇರುತ್ತೆ ಇದರಲ್ಲಿ. ಸೊ ಇದು ಕೂಡ ನಾವು ಸೇವನೆ ಮಾಡಬಹುದು. ಯಾವುದೇ ಕಾರಣಕ್ಕೂ ಸಸ್ಯಾಹಾರಿ ಪ್ಯೂರ್. ಸೊ ಅದೇ ರೀತಿ ಇಲ್ಲೊಂದು ನೋಡ್ತಿರ್ಬೋದು, ಇದು ಕೂಡ ಮ್ಯಾಂಗೋ ಪಿಕಲ್. ಇದು ಕೂಡ ನಮ್ಗೆ ಚಿಹ್ನೆ ಗ್ರೀನ್ಸ್ ತೋರಿಸುತ್ತೆ. ಸೊ ನೆಕ್ಸ್ಟ್, ಸೊ ನಾವು ಒಂದು ಆಮ್ಲಾ ಜ್ಯೂಸ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ನಮ್ಮಲ್ಲಿ ಗ್ರೀನ್ ಸಿಗ್ನಲ್ ಇದೆ. ಸೊ ಈ ಚಿಹ್ನೆಯಿಂದ ನಮ್ಗೆ ಯಾವುದೇ ರೀತಿಯಿಂದ ಸಸ್ಯಾಹಾರಿ ಪ್ಯೂರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸರ್, ಅದೇ ರೀತಿ ನೋನಿ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ನೀವು. ಸೊ ಇದರಲ್ಲಿ ಏನಿರುತ್ತೆ ಅಂತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಶುಗರು ಆಮೇಲೆ ಈ ತರ ಯಾವುದು ಕಂಟೆಂಟ್ಸ್ ಇರಲ್ಲ. ಸೊ ನಾವು ಇದನ್ನ ಯೂಸ್ ಮಾಡ್ಬೋದು ಆರಾಮಾಗಿ. ಸೊ ಯಾರಿಗಾದ್ರೂ ಶುಗರ್ ಪೇಷಂಟ್ಸ್ ಇರ್ತಾರೆ, ಸೊ ಇನ್ನು ಕೆಲವೊಬ್ರು ಬೇರೆ ಬೇರೆ ಸಸ್ಯಾಹಾರಿಗಳು ಮಾತ್ರ ಇರ್ತಾರೆ. ಸೊ ಅಂತವ್ರಿಗೆ ಕೂಡ ನಾವು ಇದನ್ನ ಸಜೆಷನ್ ಮಾಡ್ಬೋದು, ಈ ಚಿಹ್ನೆ ತೋರಿಸಿ. ಸೊ ಇದ್ರ ಬಗ್ಗೆ ನಾಲೆಜ್ ಕೊಟ್ಟು. ಸೊ ನೆಕ್ಸ್ಟ್ ಸರ್. ಓಕೆ, ಇರ್ಲಿ ಸರ್. ಸೊ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಸೊ ಇದರಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನಾವು ಯಾರಿಗೆ ಬೇಕಾದ್ರೂ ಸಜೆಷನ್ ಮಾಡ್ಬೋದು. ಸಾಕಷ್ಟು ಜನ ನಮ್ಮಲ್ಲಿ ಸಸ್ಯಾಹಾರಿಗಳೇ ಹೆಚ್ಚಾಗಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಸಜೆಷನ್ ಮಾಡಬಹುದು. ಕೆಲವೊಬ್ಬರಿಗೆ ಡಾಕ್ಟರ್ ಸಜೆಷನ್ ಮಾಡಿರ್ತಾರೆ, ಯಾವುದೇ ಕಾರಣಕ್ಕೂ ನೀವು ಮಾಂಸ ಮುಟ್ಬಾರ್ದು ಅಥವಾ ತಿನ್ಲೇಬಾರ್ದು ಅಂತ. ಸೊ ನಮಗ್ ಗೊತ್ತಿಲ್ಲದೆ ನಮಗ್ ಬರ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ಅದು ಮಿಕ್ಸ್ ಆಗಿದ್ರೆ ಸೊ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ. ಈ ಕೆಲವೊಬ್ಬರಿಗೆಲ್ಲ ಸೋರಿಯಾಸಿಸ್ ಬರುತ್ತೆ, ಇನ್ನು ಕೆಲವೊಬ್ಬರಿಗೆಲ್ಲ ಬೊಜ್ಜು ಜಾಸ್ತಿ ಬರ್ತಿರುತ್ತೆ. ಸೊ ಅಂತವ್ರಿಗೆ ನಾವು ಸಜೆಷನ್ ಮಾಡಬಹುದು, ಇದರಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರಿ ಇಲ್ಲ ಅಂತ. ಸೊ ಇಲ್ಲಿ ಇದು ನೋಡ್ತಿರ್ಬೋದು, ಅಲೋವೆರಾ ಜ್ಯೂಸ್. ಸೊ ಇದು ಕೂಡ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪ್ಯೂರ್ ಸಸ್ಯಾಹಾರಿ. ಸೊ ನಾವು ತಲೆಗೆ ಬಳಸ್ತಕ್ಕಂತ ಒಂದು ಕೊಬ್ಬರಿ ಎಣ್ಣೆ. ಸೊ ಕೆಲವೊಂದ್ ಕಡೆ ಎಲ್ಲ ಕೊಬ್ಬರಿ ಎಣ್ಣೆಯನ್ನು ಏನ್ ಮಾಡ್ತಾರೆ, ಒಂದ್ ನಿಮಿಷ ಸರ್, ಸ್ಟಾಪ್ ಮಾಡಿ. ಹೇಳೋದಿರುತ್ತೆ, ನಾನು ಹೇಳಿದ್ಮೇಲೆ ಸ್ಕ್ರೋಲ್ ಮಾಡಿ. ಕೆಲವೊಬ್ಬರೆಲ್ಲ ಇದನ್ನ ಊಟಕ್ಕೂ ಕೂಡ ಬಳಸ್ತಾರೆ. ಸೊ ಎಣ್ಣೆಗೆ ಈಗ ನಾವು ಯಾವ ರೀತಿ ಒಳ್ಳೆಣ್ಣೆ ಬಳಸ್ತೀವೋ ಆ ರೀತಿ ಸೊ ಊಟಕ್ಕೆ ಕೂಡ ಬಳಸ್ತಿರ್ತಾರೆ. ಅದಕ್ಕೋಸ್ಕರ ಇದನ್ನ ಕೂಡ ನಾವು ಸಸ್ಯಾಹಾರಿ ಅಂತ ಪ್ಯೂರ್ ಆಗಿ ಅದನ್ನ ಚಿಹ್ನೆ ಮೂಲಕ ನಾವು ಸೂಚನೆ ಮಾಡುತ್ತೆ ನಮ್ಮ ಕಂಪನಿ ಹೆಮ್ಮೆಯ ಮೋದಿ ಕೇರ್. ಸೊ ನೆಕ್ಸ್ಟ್ ಸರ್, ಸೊ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್.
ಸೊ ನಾವು ಯಾರಿಗೂ ಬೇಕಾದ್ರೆ ಸಜೆಷನ್ ಮಾಡ್ಬೇಕಾದಾಗ ಇದನ್ನು ಕೂಡ ನಾವು ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಟಾಗ 100% ಅವ್ರು ತಗೊಂಡು ಯೂಸ್ ಮಾಡ್ತಾರೆ. ಸೊ ನಾವು ಯಾವತ್ತೇ ಕಾರಣಕ್ಕೂ ಇದು ಪ್ಯೂರ್ ಸಸ್ಯಾಹಾರಿ ಅಂತ ಹೇಳಿ ಕೊಟ್ಬಿಡ್ತೀವಿ, ಬಟ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿ ಕೊಟ್ಬಿಟ್ರೆ ಸೊ ಕ್ಲಾರಿಟಿ ಆಗಿಬಿಡುತ್ತೆ ಅವರಿಗೆ. ಸೊ ನಾವು ಯೂಸ್ ಮಾಡೋದ್ರಿಂದ ನಾವು ಸಸ್ಯಾಹಾರಿಯಾಗಿ ಇರ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಸರ್, ಸೊ ನೋಡ್ತಿರ್ಬೋದು ನಾವು ಯೂಸ್ ಮಾಡ್ತಕ್ಕಂಥ ಒಂದು ಗ್ರೀನ್ ಟೀ. ಸೊ ಇದು ಕೂಡ ಪ್ಯೂರ್ ಸಸ್ಯಾಹಾರಿನೇ. ಸೊ ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇರೆ ಎಗ್ ಐಟಮ್ಸ್ ಆಗಲಿ ಅಥವಾ ಮಾಂಸಾಹಾರಿ ಆಗಲಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಮಿಕ್ಸ್ ಆಗಿರಲ್ಲ. ಪ್ಯೂರ್ ನಮ್ಮದು ಆರ್ಗ್ಯಾನಿಕ್ ಪ್ಲಸ್ ಅದ್ರ ಜೊತೆಗೆ ಸಸ್ಯಾಹಾರಿ. ಯಾವುದೇ ನಮ್ಮ ಮೋದಿ ಪ್ರಾಡಕ್ಟ್ ಏನಿದೆಯೋ ಸೊ ಯಾವುದೇ ಕಾರಣಕ್ಕೂ ಅದರಲ್ಲಿ ಮಾಂಸಾಹಾರ ಇಲ್ಲ. ಸೊ ಇದನ್ನ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಈ ಚಿಹ್ನೆಗಳ ಮೂಲಕ ನಾವು ಅವರಿಗೆ ಕ್ಲಾರಿಟಿ ಮಾಡ್ಬೋದು. ನೆಕ್ಸ್ಟ್ ಸರ್, ನೋಡಿ ನಾವು ಫ್ರೆಶ್ ಮೂಮೆಂಟ್, ಯಾಕೆ ಈ ಪೇಸ್ಟ್ ಏನ್ ನಾವು ತಿಕ್ತೀವಿ ಉಗುಳಿ ಬಿಡ್ತೀವಿ ಅಂತ ಅನ್ಕೊಂತೀವಿ, ಬಟ್ ಎಷ್ಟೋ ಜನ ಇದರಲ್ಲಿ ನುಂಗುವಂತ ಚಾನ್ಸಸ್ ಇರುತ್ತೆ. ಚಿಕ್ಕ ಮಕ್ಕಳು ತಿಕ್ತಾ ಅದನ್ನ ನುಂಗ್ತಾರೆ, ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಇದು ಕೂಡ ಪ್ಯೂರ್ ನಮ್ಮ ಸಸ್ಯಾಹಾರಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಸರ್, ನೋಡ್ತಿರ್ಬೋದು ನಮ್ಮಲ್ಲಿ ಡಾಬರ್ ರೆಡ್ ಹೊರಗಡೆ ಸಿಗ್ತಕ್ಕಂತ ರೆಡ್ ಪೇಸ್ಟ್ ಆಸ್ ಇಟ್ ಈಸ್ ಕ್ವಾಲಿಟಿ ಅದೇ, ಅದಕ್ಕಿಂತ ಚೆನ್ನಾಗಿ ವರ್ಕ್ ಮಾಡ್ತಕ್ಕಂತ ಒಂದು ಪ್ರಾಡಕ್ಟ್. ಸೊ ಇದ್ರ ಮೇಲೂ ಕೂಡ ಸಸ್ಯಾಹಾರಿ ಅಂತ ಕ್ಲಾರಿಟಿ ಚಿಹ್ನೆ ನಿಮಗೆ ಕಾಣ್ತಿದೆ. ಸೊ ನೆಕ್ಸ್ಟ್ ಸರ್, ನಾವು ಯೂಸ್ ಮಾಡ್ತಕ್ಕಂತ ಮಸಾಲೆ ಐಟಮ್ಸ್ ಮೇಲೆ ಹೋಗಿ ಸರ್. ಸೊ ಚಿಕನ್ ಮಸಾಲ, ಸೊ ಮಸಾಲದಲ್ಲಿ ಇಲ್ಲ. ಒಂದು ನಿಮಿಷ ಸ್ಟಾಪ್ ಮಾಡಿ, ಕೆಳಗಡೆ ಬರಲಿ ಮಸಾಲೆ ಸ್ಟಾಪ್ಸ್. ಸೊ ಮಸಾಲದಲ್ಲಿ ಮಾಂಸಾಹಾರ ಇಲ್ಲ. ಸೊ ಅದಕ್ಕೋಸ್ಕರ ಈ ಚಿಹ್ನೆ ಹಾಕಿರೋದು. ಈ ಮಸಾಲಾನ ನೀವು ಚಿಕನ್ಗೆ ಬಳಸಬಹುದು. ಸೊ ಬೇರೆ ನೀವು ಯಾವ್ದು ಬೇಕಾದ್ರೆ ಅದು ನಿಮ್ಮ ಇಷ್ಟದಂತೆ ಬಳಸ್ಕೋಬಹುದು. ಎಗ್ ಐಟಮ್ಸ್ ಕೂಡ ಬಳಸ್ಕೋಬಹುದು. ಬಟ್ ತಿನ್ನುವಂತ ಪದಾರ್ಥದಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಇಲ್ಲ. ನೀವು ಬೇಕಾದ್ರೆ ಈ ಒಂದು ನಾವು ಚಿಕನ್ ಮಸಾಲಾನ ಚಿಕನ್ಗೆ ಹಾಕ್ತಿವಿ ಹೊರತು ಸೊ ಅದನ್ನ ಯಾವುದೇ ಕಾರಣಕ್ಕೂ ಆಲ್ರೆಡಿ ಅದರಲ್ಲಿ ಮಾಂಸಾಹಾರ ಯಾವುದೇ ಕಾರಣಕ್ಕೂ ಇರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸರ್, ನೋಡ್ತಿರ್ಬೋದು ನಮ್ಮಲ್ಲಿ ಸಿಗ್ತಕ್ಕಂತ ಮಲ್ಟಿ ವಿಟಮಿನ್ ಎಷ್ಟೋ ಜನರಿಗೆ ನಾವು ಸಜೆಷನ್ ಮಾಡ್ತೀವಿ. ಸೊ ನಾವಲ್ಲಿ ಎಲ್ಲಾ ಕಾಳು ಕಡಿಗಳನ್ನ ಅದರಲ್ಲಿ ಅದ್ರ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತೀವಿ. ಬಟ್ ಪ್ಯೂರ್ ಸಸ್ಯಾಹಾರಿ ಅಂತ ತೋರ್ಸೋದಕ್ಕೋಸ್ಕರ ನಾವು ಈ ಸಿಗ್ನಲ್ ಅನ್ನ, ಈ ಒಂದು ಚಿಹ್ನೆಯನ್ನ ಅವರಿಗೆ ತೋರಿಸಿ ಅಂತ ಹೇಳ್ತಾ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಐರನ್ ಫೋಲಿಕ್ ಆಸಿಡ್. ಸೊ ಐರನ್ ಫೋಲಿಕ್ ಆಸಿಡ್ ಈ ಒಂದು ರಕ್ತ ನಮಗೆ ಜಾಸ್ತಿ ಬೇಗ ಅವಶ್ಯಕತೆ ಬೀಳ್ತಿರುತ್ತೆ. ಸೊ ಸ್ಪೆಷಲಿ ಹೆಣ್ಮಕ್ಳಿಗೆ, ಸೊ ರಕ್ತ ಕಡಿಮೆ ಇದ್ದವರಿಗೆ, ಸೊ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರಿಗೆ, ಅದೇ ರೀತಿ ಜಾಸ್ತಿ ಈ ಒಂದು ಇದು ಬರುತ್ತಲ್ಲ ಡೆಂಗು ಜ್ವರ, ಸೊ ಆ ಟೈಮಲ್ಲಿ ಕೂಡ ತುಂಬಾ ಹೆಲ್ಪ್ ಆಗುವಂತ ಪ್ರಾಡಕ್ಟ್ ಇದು. ಸೊ ಸ್ಪೆಷಲಿ ಹೆಣ್ಮಕ್ಳಿಗೂ ಕೂಡ ಜಾಸ್ತಿ ಯೂಸ್ ಮಾಡ್ಲೇಬೇಕು ಇದನ್ನ. ಐರನ್ ಫೋಲಿಕ್ ಆಸಿಡ್ ಹೊರಗಡೆ ಸಿಗ್ತಕ್ಕಂಥದ್ದಂತೂ ಹೇಳಂಗಿಲ್ಲ, ಅಷ್ಟೆಲ್ಲ ಇದಿದೆ, ಫಾರೆಸ್ಟ್ ಇದೆ. ಸೊ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಒಂದು ಐರನ್ ಫೋಲಿಕ್ ಆಸಿಡ್ ಅಲ್ಲಿ ಸೊ ಏನ್ ಇಂಗ್ರೀಡಿಯೆಂಟ್ಸ್ ಇರ್ತಂತ ಹೇಳಿಬಿಟ್ಟು ನಂತರ ಈ ಚಿಹ್ನೆಯನ್ನ ಅದು ಕ್ಲಾರಿಟಿ ಆಗುತ್ತೆ. ಸೊ ನೆಕ್ಸ್ಟ್, ಓಕೆ ಸರ್, ಇಷ್ಟೇ ಇರಲಿ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ ಜೊತೆಗೆ ಸಾಮವೇದ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ಹಾರ್ಡ್ ಕೆಮಿಕಲ್ ಇರೋದಿಲ್ಲ, ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಹೊರಗಡೆ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ ತುಂಬಾ ವ್ಯತ್ಯಾಸ ಇದೆ. ಸೊ ಇದನ್ನ ಕ್ಲಾರಿಟಿ ಜನಗಳಿಗೆ ಕೊಟ್ಟಾಗ ಮಾತ್ರ ನಮ್ಮ ಪ್ರಾಡಕ್ಟ್ ಈಸಿಯಾಗಿ ತಗೊಂತಾರೆ, ಅದನ್ನ ಯೂಸ್ ಮಾಡ್ತಾರೆ, ಅದರ ಒಂದು ರಿಸಲ್ಟ್ ಅನ್ನು ತಗೊಂತಾರೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಸರ್, ಓಕೆ, ಇದು ಸ್ಟಾಪ್ ಮಾಡ್ಬಿಡಿ ಸರ್ ಇಲ್ಲಿಗೆ. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನಾನು ಇವತ್ತಿನ ಸೆಷನ್ ಏನಿತ್ತಂದ್ರೆ ಒಂದು TMF 76 ಅಬೋವ್ ಇರಬೇಕು. ಸ್ಟಾಪ್ ಮಾಡ್ಬಿಡಿ ಸರ್ ಸ್ಕ್ರೀನ್ ಶೇರ್. ಅದೇ ರೀತಿ ಸೊ ನಮ್ಮಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ ಮೇಲ್ಗಳ ಚಿಹ್ನೆಗಳು ಅದ್ರ ಬಗ್ಗೆ ಕೂಡ ಹೇಳಿದ್ದೀನಿ. ಸೊ ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಅನ್ನು ಕೂಡ ಕೊಡ್ತೀನಿ ಇವತ್ತು. ಆ ಹೆಲ್ತ್ ಟಿಪ್ಸ್ ಏನಂದ್ರೆ, ಒಂದ್ ನಿಮಿಷ ಸರ್. ಎಸ್, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ಸೊ ನಾವೆಲ್ಲ ಮೋದಿಕೇರಿಯನ್ಸ್
ಸೊ ಹೆಮ್ಮೆಯಿಂದಾನೆ ಹೇಳ್ಕೊಂತೀವಿ ಎಲ್ಲರಿಗೂ ನಾವು ಮೋದಿ ಕೇರ್ ಮಾಡ್ತಾ ಇದೀವಿ. ಮೋದಿ ಕೇರ್ ಅಲ್ಲಿ ಪ್ರಾಡಕ್ಟ್ಗಳನ್ನ ಜನರಿಗೆ ರೀಚ್ ಮಾಡ್ತಾ ಸೊ ನಾವು ಬಿಸ್ನೆಸ್ ಅನ್ನು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಎಷ್ಟು ಜನ ಇದ್ದೀರಾ? 141 ಜನ ಇದ್ದೀರಾ. ಸೊ ನನ್ನ ಒಂದು ಇನ್ನೊಂದು ನಮ್ಮ ಸೆಷನ್ ಇನ್ನು ಒಂದು 5 ರಿಂದ 10 ನಿಮಿಷ ಇರುತ್ತೆ. ಸೊ ನಾವೆಲ್ಲ ಸೈನಿಕರಿದ್ದ ಹಾಗೆ. ಹೊರಗಡೆ ನಮ್ಗೇನು ಬಾರ್ಡರ್ ಅಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡ್ತಾರೆ, ಅವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಸೊ ನಮ್ಮ ಹೆಲ್ತ್ ಅನ್ನ ಹಾಳು ಮಾಡುವಂತದ್ದು, ನಮ್ಮ ದುಡ್ಡನ್ನು ಕಿತ್ಕೊಂಡು ಹೋಗುವಂತದ್ದು, ನಮ್ಮ ದೇಶನ ಡೆವಲಪ್ಮೆಂಟ್ ಆಗ್ಲಾರ್ದಂಗ ಮೇಂಟೈನ್ ಮಾಡ್ತಿರೋದು. ಸೊ ಇವೇನಿದಾವಲ್ಲ ಇವ್ರನ್ನ ನಾವು ಓಡಿಸ್ತಾ ಇದೀವಿ. ಗ್ರೇಟ್ ಫೀಲ್ ಮಾಡ್ಕೊಳ್ಳಿ ಎಲ್ರು ಕೂಡ. ತುಂಬಾ ಅಂದ್ರೆ ತುಂಬಾ ಗ್ರೇಟ್. ಹ್ಯಾಟ್ಸ್ ಆಫ್ ಯು ಎಲ್ರೂ ಕೂಡ. ಸೊ ಅಂತ ಒಂದು ಸಿಸ್ಟಮ್ ಅಲ್ಲಿ ಇದೀವಿ ನಾವು. ಸೊ ಸೈನಿಕರಿಗೇನು ನಾವು ಕಡಿಮೆ ಇಲ್ಲ. ಅವರಲ್ಲಿ ಹೋರಾಟ ಮಾಡ್ತಾರ ನೋಡಿ, ಅವ್ರ ಪ್ರಾಣ ಹೋಗುತ್ತಂತ ಗೊತ್ತಿದ್ದು ಕೂಡ ಅವ್ರು ಹೋರಾಟ ಮಾಡ್ತಾರೆ. ಅಷ್ಟು ಅವ್ರಿಗೆ ಮೈಂಡ್ ಸೆಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ದುಡ್ಡಿಗೋಸ್ಕರ ಹೋಗಿರಲ್ಲ ಅವರು. ಯಾವುದೇ ಕಾರಣಕ್ಕೂ ತಮ್ಮ ಒಂದು ಅಭಿಮಾನ, ತಮ್ಮ ಒಂದು ಇದನ್ನ ಮಾಡ್ಕೊಳಕ್ ಹೋಗಿರ್ತಾವ ವಿನಃ. ಸೊ ಒಂದು ನಿಮಿಷ ನಮ್ಮ ಸೈನಿಕರು ಏನಾದ್ರು ಮಲ್ಕೊಂಡ್ರೆ ಸೊ ನಾವ್ಯಾರು ಬದುಕುಳಿಯಕ್ ಸಾಧ್ಯನೇ ಇಲ್ಲ. ಸೊ ಅಂತ ಒಂದು ಸೈನಿಕರಿಗಿರುವಂತ ರೆಸ್ಪೆಕ್ಟ್ ನಮಗಿದೆ. ಬಟ್ ಇದು ಮೋದಿ ಕೇರಿಯಲ್ಲಿ ಬಂದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ. ಸಾರಿ ಸರ್. ಸೊ ಯಾವುದೇ ಕಾರಣಕ್ಕೂ ಕಡಿಮೆ ಫೀಲ್ ಆಗ್ಬೇಡಿ, ಯಾವುದೇ ಕಾರಣಕ್ಕೂ. ಸೊ ಇವತ್ತು ನಿಮಗೆ ಟೀಮ್ ಇಲ್ಲದೆ ಇರ್ಬೋದು, ಸೊ ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಸಮಸ್ಯೆಗಳಿರ್ಬೋದು. ಸೊ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಯಾರು ಕೇಳಲಿಲ್ಲ ನನ್ನ ಮಾತು. ಇವಾಗ ನಾನು ಕರೆದ್ರೆ 10 ಜನ ಕರೆದ್ರೆ 20 ಜನ ಬರುವಂತ ಸ್ಟೇಜ್ ಬಂದಿದೆ. ಸೊ ನಾವು ಕಲಿಬೇಕಾಗಿದೆ. ಕಲಿಯೋದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡೋಣ. ಯಾವುದೇ ಕಾರಣಕ್ಕೂ ನಾನು ಮೋದಿ ಕೇರ್ ಅಂತ ಕಡಿಮೆ ವಿಚಾರ ಮಾಡಬೇಡಿ. ನಮ್ಮಷ್ಟು ಅಂತ ಯಾರಿಲ್ಲ ಭೂಮಿಯಲ್ಲಿ. ಒಂದು ಸೈನಿಕರು, ಎರಡನೇದು ನಾವು. ಸೊ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಯಾರು ಗೊತ್ತಾ? ನಮ್ಗೆ ಊಟ ಕೊಡ್ತಕ್ಕಂಥ ರೈತ. ಯಾವತ್ತು ಕಾರಣಕ್ಕೂ ಆತನು ಕೂಡ ನಾವು ಮರಿಬಾರ್ದು. ಎಷ್ಟೇ ಅಗ್ರಿಕಲ್ಚರ್ ನಿಮ್ಮಲ್ಲಿ ನಾಲೆಜ್ ಇದೆಯೋ ಸೊ ಜನಗಳಿಗೆ ಶೇರ್ ಮಾಡಿ, ಹೇಳಿ ಅರ್ಥ ಮಾಡಿಸಿ. ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮ ಅಪ್ಲೈನ್ಸ್ ಕರ್ಕೊಂಡು ಹೋಗಿ ಅರ್ಥ ಮಾಡಿಸಿ. ತುಂಬಾ ಕಡಿಮೆ ರೇಟ್ ಅಲ್ಲಿ ಕೂಡ ಒಳ್ಳೆ ಇಳುವರಿ ತಗೋಬಹುದು. ಸೊ ಇವತ್ತು ನಾವು ನಮ್ಮ ರೈತರು ಸಾಯ್ತಾ ಇದಾರೆ, ಹೌದಾ? ನೇಣು ಹಾಕೊಂಡು ಸಾಲ ಜಾಸ್ತಿ ಆಗಿ. ಕಾರಣ ಇಷ್ಟೇ, ಹೊರಗಡೆ ಸಿಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಏನು ಫರ್ಟಿಲೈಸರ್ಸ್ ಏನಿದೆಯಲ್ಲ ಅದನ್ನ ಅವರು ಉದ್ರಿ ತರ್ತಾರೆ. ಅಂದಾಗ ಅದಕ್ಕೂ ಸಹಿತ ಅಲ್ಲಿ ಏನಾಗುತ್ತೆ, ಬಡ್ಡಿ ಬೀಳುತ್ತೆ. ರೈತ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾನೆ? ತನ್ನಂತ ದುಡ್ಡಿಗೆ ಬಡ್ಡಿ ಹಾಕ್ಲಿ, ಓಕೆ, ನೋ ಪ್ರಾಬ್ಲಮ್. ಅದು ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಚಕ್ರ ಬಡ್ಡಿ ಅಂತ ಬೀಳುತ್ತೆ. ಸೊ 1-2 ಅಥವಾ ಬೆಳೆ ಏನಾದ್ರೂ ಲಾಸ್ ಆಗಿಬಿಟ್ರೆ ಇರುವಂತ ಹೊಲ ಮನಿನ ಮಾರುವಂತ ಪರಿಸ್ಥಿತಿ ಬರುತ್ತೆ. ಸೊ ಅವ್ರಿಗೆ ಏನ್ ಗೊತ್ತಿರುತ್ತೆ ಹೇಳಿ? ರೈತರಿಗೆ ಆ ಕೆಲಸ ಬಿಟ್ರೆ ಬೇರೆದ್ ಗೊತ್ತಿರಲ್ಲ. ಸೊ ಏನ್ ಮಾಡ್ಬೇಕು ಅವ್ರು? ಅವ್ರಿಗೇನು ನೌಕರಿ ಮಾಡಕ್, ಜಾಬ್ ಮಾಡಕ್ ಆಗುತ್ತಾ ಹೋಗಿ? ಸೊ ಏನಾದ್ರು ಬಿಸ್ನೆಸ್ ಮಾಡಕ್ ದುಡ್ಡು ಇರುತ್ತೆ ಅವ್ರ ಹತ್ರ? ಹೋಗ್ಲಿ, ಏನಾದ್ರು ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡಲ್ಲ ಅಂದ್ರೆ ಮನೆ ಒಂದ್ 5,000, 10,000, 8,000 ಏನಾದ್ರು ಒಂದು ವರ್ಕ್ ಸಿಗುತ್ತೆ. ಸೊ ಅದು ಫ್ಯಾಮಿಲಿ ನಡ್ಸಕ್ ಆಗುತ್ತೆ ಅಷ್ಟರಲ್ಲಿ. ಸೊ ಸಣ್ಣ ಮಕ್ಳು ಇರುತ್ತೆ, ಪಾಪು ಇರುತ್ತೆ, ತಂದೆ ತಾಯಿಗಳು ಇರ್ತಾರೆ. ಸೊ ಅವ್ರಿಗೆ ಮೆಡಿಸಿನ್ ಖರ್ಚು ಇರುತ್ತೆ, ಸಾಕಷ್ಟು ಸಮಸ್ಯೆಗಳಿರುತ್ತೆ ಅವ್ರಿಗೆ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಸೊ ಸರಿಯಾಗಿ ರೈತರಿಗೆ ಅರ್ಥ ಮಾಡಿಸಿದ್ರೆ ಆಟೋಮೆಟಿಕ್ಲಿ ತಗೊಂತಾರೆ. ಸ್ಟಾರ್ಟಿಂಗ್ ನಾನು 2 ಎಕರೆಗೆ ತಗೊಂಡಿದ್ದೆ, ಇವತ್ತು 120, 130 ಎಕರೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಅದೇ ರೀತಿ ಸೊ ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಆ ಟಿಪ್ಸ್ ಅನ್ನ ಕೇಳೋದಕ್ಕೆ ಯಾರೆಲ್ಲ ಕ್ಯೂರಿಯಾಸಿಟಿ ಆಗಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ನನ್ನ ಒಂದು ರಿಕ್ವೆಸ್ಟ್, ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಸ್ವಲ್ಪ ನನ್ನ ಸೆಷನ್ ಇವತ್ತು ಆ ಕಡೆ ಈ ಕಡೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದ್ ಯಾಕೆ ಹಂಗಾಯ್ತು ಗೊತ್ತಿಲ್ಲ. PDF ಕರೆಕ್ಟ್ ಆಗಿತ್ತು, ಬಟ್ ಅದ್ ಯಾಕೆ ಆ ರೀತಿ ಆಯ್ತು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. 30 ಜನ ಹ್ಯಾಂಡ್ ರೈಸ್ ಮಾಡಿದಾರೆ, 138 ಜನ ಇದ್ದೀರಾ. ಸೊ ನಾನು ಹೇಳ್ತಕ್ಕಂಥ ಟಿಪ್ಸ್ ಕೆಲವು ಜೀವ ಹೋಗುವಂತ ಸಿಚುವೇಶನ್ ಇರುತ್ತೆ, ಅದನ್ನು ಕೂಡ ಉಳಿಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಅಂತ ಹೇಳ್ತಾ. ಸೊ ಯಾರೆಲ್ಲ ಕ್ಯೂರಿಯಾಸಿಟಿಯನ್ನ ಕೇಳಬೇಕಂತ ಕೂತಿದಿರಲ್ಲ, ಸೊ ನಾವು ಊಟ ಮಾಡ್ತಿರ್ತೀವಿ, ನಮ್ಮ ಕಣ್ಣಿಗೆ ಕಾಣಿಸ್ಲಾರ್ದಂತ ಕೆಲವೊಂದು ಕೂದಲುಗಳು ನಮ್ಮ ಊಟದಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ, ಅದು ನಮ್ಗೆ ಗೊತ್ತೂ ಆಗಲ್ಲ. ಸೊ ಈ ರೀತಿ ಆಗಿ ಕೆಲವೊಬ್ಬರಿಗೆ ಅದು 1/4 kg, 100 ಗ್ರಾಮು, 150 ಗ್ರಾಮು ಅಥವಾ 25 ಗ್ರಾಮು, 10 ಗ್ರಾಮು ಈ ತರ ಶೇಖರಣೆ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂದಲು ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಆದ್ರೆ ವಾಮಿಟ್ ಆಗ್ಬೇಕು, ಇಲ್ಲಾಂದ್ರೆ ಅಲ್ಲೇ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಅದನ್ನ ಕಂಡಿಡಿಯಕ್ ಆಗಲ್ಲ, ಎಕ್ಸ್ರೇ ತೆಗೆದ್ರು ಕಾಣಲ್ಲ. ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಇದು ಕೂದಲಿದೆ ಅಂತ ಕಾಣಲ್ಲ. ಜಾಸ್ತಿ ಇದ್ರೆ ಮಾತ್ರ ಕಾಣುತ್ತೆ. ಜಗ್ಗಿ ಕೂದಲ ಇದ್ರೆ ಮಾತ್ರ ಅದು ಸ್ಕ್ಯಾನಿಂಗ್ ಅಲ್ಲಿ ಕಾಣುತ್ತೆ. ಸಣ್ಣ ಪುಟ್ಟ ಇದ್ದು ಅದು ಎಲ್ಲೇ ಹೋಗಿ ಕರಳಿಗೆ ಸುತ್ತಕೊಂಡು ಅದು ಇದಾಗಿದೆ ಅನ್ನೋದು ಗೊತ್ತಾಗಲ್ಲ ಬೇಗ.
ಸೊ ಕೆಲವೊಂದ್ ಜನ ಇದರಿಂದ ನೇಣು ಕೂಡ ಹಾಕೊಂಡಿದ್ದಾರೆ, ಸತ್ತೋಗಿದ್ದಾರೆ ಕೂಡ ಹೊಟ್ಟೆ ನೋವು ತಾಳಲಾರ್ದೆ. ಸೊ ಅದು ಏನಂತಾನೆ ಕಂಡಿಡಿಯಕ್ ಆಗಲ್ಲ, ಅಂತ ಒಂದು ಪ್ರಾಬ್ಲಮ್ ಅದು. ಸೊ ಯಾವ್ದೇ ನಾವು ಎಷ್ಟೇ ನಾವು ನೀಟ್ನೆಸ್ ಆಗಿ ಮೇಂಟೆನೆನ್ಸ್ ಮಾಡ್ತೀವಿ, ನೀಟ್ನೆಸ್ ಆಗಿ ಊಟ ಮಾಡ್ತೀವಿ, ನಾವು ತಲೆಗೆ ಏನೋ ಒಂದು ಇದು ಹಾಕೊಂಡು ಊಟ ಮಾಡ್ತೀವಿ, ಅಥವಾ ನಮ್ಮಲ್ಲಿ ಅಷ್ಟು ಕ್ಲೀನ್ನೆಸ್ ಆಗಿ ಇಟ್ಕೊಂತೀವಿ ಅಂದ್ರೂ ಕೂಡ ಒಬ್ಬ ಮನುಷ್ಯನಿಗೆ ಏನಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 5 ಕೂದಲಾದ್ರೂ ಹೋಗುತ್ತೆ ಹೊಟ್ಟೆಯಲ್ಲಿ ಒಂದು ವರ್ಷಕ್ಕೆ. ಸೊ ಕೆಲವೊಬ್ಬರಿಗೆ ಅದು ವಾಮಿಟಿಂಗ್ ಮುಖಾಂತರ ಹೊರಗಡೆ ಹೋಗುತ್ತೆ, ಕೆಲವೊಬ್ಬರಿಗೆ ಆಗಲ್ಲ, ವಾಮಿಟಿಂಗ್ ಆಗಲ್ಲ. ಸೊ ಇದಕ್ಕೆ ಏನ್ ನಾವು ಮಾಡಬಹುದು ಅಂದ್ರೆ, ಸೊ ತುಂಬಾ ಸಿಂಪಲ್. ನೇರಳೆ ಹಣ್ಣು ನಿಮ್ಗೆ ಗೊತ್ತೇ ಇರಬಹುದು. ನೇರಳೆ ಹಣ್ಣು ಬ್ಲಾಕ್ ಆಗಿರುತ್ತೆ. ಕನ್ನಡದಲ್ಲಿ ನೇರಳೆ ಹಣ್ಣು ಅಂತಾರೆ, ಹಿಂದಿಯಲ್ಲಿ ಜಾಮೂನ್ ಅಂತಾರೆ. ನಮ್ಮ ಕರೇಳ ಜಾಮೂನ್ ಜ್ಯೂಸ್ ಇದೆಯಲ್ಲ, ಅದ್ರಲ್ಲಿ ಅದು ಮಿಕ್ಸ್ ಇದೆ. ಅದನ್ನೆಲ್ಲ ನೋಡಿರ್ಬೋದು ನೀವು. ಅದ್ ತಿಂದ್ರೆ ನಾಲಿಗೆ ಎಲ್ಲ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ನೀಲಿ ಕಲರ್ ಆಗಿರುತ್ತೆ. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೆ ಅದು ತಿನ್ನೋಕೆ ಕೆಲವೊಬ್ಬರಿಗೆ ಒಗರೊಗರು ಇರುತ್ತೆ ಅಂತ ನೀವು ಎಲ್ಲ ಸ್ವಲ್ಪ ಇದು ಅವಾಯ್ಡ್ ಮಾಡ್ತಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಅದು ಒಗರಿದ್ರೆ ಅದ್ರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಂದ್ರೆ ಅದು ಸ್ವಲ್ಪ ಖಾರ ಹಾಕೊಂಡು ಅದನ್ನ ಕಟ್ ಮಾಡ್ಕೊಂಡು ಬೇಕಾದ್ರೆ ಯೂಸ್ ಮಾಡಿ. ಅಟ್ ಲೀಸ್ಟ್ ಕಡಿಮೆ ಅಂದ್ರೆ 1 ವರ್ಷಕ್ಕೆ 5 ಹಣ್ಣನ್ನ ಸೇವನೆ ಮಾಡ್ಲೇಬೇಕು. ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕೂದಲು ಆಟೋಮೆಟಿಕ್ ಆಗಿ ಕರಗೋಗ್ಬಿಡುತ್ತೆ, ಹೊರಗಡೆ ಹೋಗುತ್ತೆ, ಕರಗಿ ಹೊರಟೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನ ಟಿಪ್ಸ್ ಅನ್ನ ನೆನಪಿಟ್ಟುಕೊಳ್ಳಿ. ಸೊ ನೀವು ಕೂಡ ಮಾಡಿ. ಸೊ ನಿಮ್ಮ ಟೀಮ್ ಕೂಡ ಹೇಳಿ. ಸೊ ಇದೇ ಜನಗಳಿಗೆ ಹೇಳ್ತಾ ಹೋಗಿ. ಸೊ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಒಂದು ಸಿಸ್ಟಮ್ ಚೈನ್ ಲಿಂಕ್ ಅಂತ ಹೇಳ್ತಿರ್ತಾರೆ ಜನ ಎಲ್ಲ. ಎಸ್ ಸರ್, ಚೈನ್ ಲಿಂಕ್ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆ ಹೇಳಿ ಭೂಮಿ ಮೇಲೆ ಪ್ರತಿಯೊಂದು ಚೈನ್ ಲಿಂಕ್ಗೆ ಇದ್ರ ಮೇಲೆ ಫಿಲ್ಮ್ ಕೂಡ ಬಂದಿದಾವೆ. ತೆಲುಗುದಲ್ಲಿ ಸ್ಟಾಲಿನ್, ಹಿಂದಿಯಲ್ಲಿ ಜೈ ಹೋ, ಕನ್ನಡದಲ್ಲಿ ಇದ್ರೆ ಯಾರಾದ್ರೂ ಮೆನ್ಷನ್ ಮಾಡಿ. ನಾನು ನೋಡಿಲ್ಲ, ಒಂದೇ ಫಿಲ್ಮ್ ಮಾಡಿದ್ದೀನಿ, ಒಂದೇ ನೋಡಿದ್ದೀನಿ, ತೆಲುಗು ಮಾತ್ರ ಇರಬಹುದು, ಬಹುಶಃ ಕನ್ನಡದಲ್ಲಿ ಕೂಡ. ಸೊ ಈ ಒಂದು ಚೈನ್ ಲಿಂಕ್ ಸಿಸ್ಟಮ್ ಅದ್ರಲ್ಲೇ ಏನಿರ್ತಪ್ಪ ಅಂತಂದ್ರೆ 3 ಜನಕ್ಕೆ ಹೆಲ್ಪ್ ಮಾಡ ಅಂತ ಹೇಳ್ತಾರೆ. ಆ 3 ಜನಕ್ಕೆ ಹೆಲ್ಪ್ ಮಾಡಿದಾಗ ಆ 3 ಜನಕ್ಕೂ ಕೂಡ ಏನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಲಾರ್ದೆ ನೀವು 3 ಜನಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ, ಏನೋ ಒಂದು ಕಾರಣದಿಂದ. ಸೊ ಆ ರೀತಿ ಮಾಡ್ತಾ ಹೋದಾಗ ಅದು ಒಂದು ದೊಡ್ಡ ಹೆಲ್ಪಿಂಗ್ ನೇಚರ್ ಆಗುತ್ತೆ. ಆ ಫಿಲ್ಮ್ ಕೊನೆಯಲ್ಲಿ ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಸೊ ಅದೇ ರೀತಿ ನಮ್ಮ ಒಂದು ಕೂಡ ಜನ ಚೈನ್ ಲಿಂಕ್ ಅಂತ ಹೇಳ್ತಿರ್ತಾರೆ. ಎಕ್ಸಾಂಪಲ್ ಅದನ್ನೆಲ್ಲ ಕೊಡಿ ಅಂತ ಹೇಳ್ತಾ, ಸೊ ನನ್ನ ಒಂದು ಸಣ್ಣ ಸೆಷನ್, ಇದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗಿದಾವೆ, ಅದಕ್ಕೆ ಕ್ಷಮೆ ಇರಲಿ. ಯಾವುದೇ ಕಾರಣಕ್ಕೂ ನೇರಳೆ ಹಣ್ಣನ್ನ ಎಲೆ ಸಿಗಲಿ, ಅದು ಸ್ವಲ್ಪ ಕಾಸ್ಟ್ ಆದ್ರೂ ಕೂಡ ಪರವಾಗಿಲ್ಲ, ಯೂಸ್ ಮಾಡಿ. ನಿಮ್ಮ ಟೀಮ್ಗೂ ಹೇಳಿ, ಅವ್ರಿಗೂ ಮುಂದೆ ಅವ್ರಿಗೆ ಹೇಳಕ್ ಹೇಳಿ. ಸೊ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಸೊ ಕೊನೆಯದಾಗಿ ನನ್ನ ಎಲ್ಲ ಅಪ್ಲೈನ್ಸ್ ಗ್ರೇಟ್ ಲೀಡರ್ಸ್, ಸ್ಪೆಷಲಿ ದುರ್ಗಾಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ವಂಡರ್ಫುಲ್ ಇನ್ಸೆಂಟಿವ್ ಅಂತ ಹೇಳ್ತಾ ಓವರ್ ಟು ಯು ಸರ್. ಟೈಮ್ ಇದೆಯಾ? ಟೈಮ್ ಇದೆಯಾ? ಎಸ್ ಸರ್, ಇನ್ನು 5 ನಿಮಿಷ ಇದೆ ಸರ್.